ತಮಾಸ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮವರು ರೆಡಿ ಆಗ್ಬಿಟ್ಟು ಮುದ್ದೆ ತಿಂದೆ ಚಿತ್ರಾನ್ನ ತಿಂದ್ಬಿಟ್ಟು ಮುದ್ದೆ ಉಣಿವಿಗೆ ಅಂತ ಮೈಲಾರಕ್ಕೆ ಪ್ರಯಾಣ ಬೆಳೆಸಿದ್ವಿ. ಹೋಗ್ತಾ ದಾರಿಯಲ್ಲಿ ಶಾವಿಗೆ ಸಿಕ್ಕಂಗೆ ಸ್ವಾಗಿ ಸಿಕ್ತು. 200 ರೂಪಾಯಿ ಪೆಟ್ರೋಲ್ ಟ್ಯಾಂಕಿಗೆ ಬಿದ್ದೇ ಬಿಡ್ತು. ಮುಂದೆ ಏನಿಲ್ಲ, ಹೋಗ್ತಾ ದಾರಿಯಲ್ಲಿ ಆಂಜನೇಯ ದೇವಸ್ಥಾನ ಸಿಕ್ತು. ಅಲ್ಲೊಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ನಿಂತ್ಕೊಂಡು ನೀರು ಕುಡ್ಕೊಂಡು ಅರ್ಥ ಆಗ್ದಿರೋ ಶಾಸ್ತ್ರನ ಓದ್ಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಐಸ್ ಕ್ರೀಮ್ ತಿನ್ನೋದು ಬಾರೆ, ಅಲ್ಲೇ ತಿನ್ನೋದು ಒಂದೇ ಸರಿಗೆ. ಕೊನೆಗೆ ಮೈಲಾರನು ಸಿಕ್ತು, ಗಾಡಿ ಪಾರ್ಕ್ ಮಾಡೋಕೆ ಜಾಗನೂ ಸಿಕ್ತು. ಮುಂದೆ ಒಂದು ಶಾಕ್ ಕೂಡ ಕಾದಿತ್ತು. ಯೂಶಲಿ ಮೈಲಾರ ಜಾತ್ರೆಗೆ ಸಿಕ್ಕಾಪಟ್ಟೆ ಜನ ಸೇರ್ತಾರೆ ಅಂತ ಮಾತ್ರ ಗೊತ್ತಿತ್ತು. ಆದ್ರೆ ಇಲ್ಲಿ ಅಮಾವಾಸ್ಯೆ ಉಣಿವೆಗೂ ಕೂಡ ಇಷ್ಟೊಂದು ಜನ ಸೇರ್ತಾರೆ ಅಂತ ನಮ್ಮ ತಾಯನಿಗೂ ಗೊತ್ತಿರ್ಲಿಲ್ಲ. ಇಲ್ಲಿ ಜನ ಜಾಸ್ತಿ ಇದ್ರು ಅಂತ ನನಗೆ ಬೇಜಾರಾಗ್ಲಿಲ್ಲ, ಹಣ್ಣುಕಾಯಿ ರೇಟ್ ಜಾಸ್ತಿ ಆಯ್ತು ಅಂತಾನೆ ಬೇಜಾರಾಗಿತ್ತು. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. 2 ತೆಂಗಿನಕಾಯಿಗೆ 200 ರೂಪಾಯಿ ಸೆಟ್ ಅಂತ ಮಾರ್ತಾ ಇದ್ರು. ಹೆಂಗೋ ಬಂದಿದೀವಿ, ದೂಸರ ಮಾತಾಡದೆ ತಗೊಂಡು ಪೂಜೆ ಗೀಜೆ ಮುಗಿಸ್ಕೊಂಡು ದೇವಸ್ಥಾನ ಕಡೆಗೆ ಹೋದ್ವಿ. ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆನೆ ಇಲ್ಲಿನ ಆಚರಣೆಗಳು ಕಣ್ಣಿಗೆ ಬಿದ್ವು. ಅಪ್ಪ ದೇವ್ರೇ, ಏನಪ್ಪ ನಿನ್ ಲೀಲೆ. ಕೊನೆಗೆ ದೇವರಿಗೆ ನೈವೇದ್ಯ ಅರ್ಪಿಸಿ ನಮ್ಮೂರ್ ಕಡೆ ನಾವು ಬಂದ್ವಿ. ಇದೇ ಇವತ್ತಿನ ಬ್ಲಾಗ್ ಆಗಿತ್ತು. ಮತ್ತೆ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್.